ಆತ್ಮೀಯ ವೀಕ್ಷಕರೇ, ಪಾಟೀಲ್ ರಿಸಲ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಮರಗಿಡಗಳನ್ನ ರಕ್ಷಿಸಿ. ರವಿಕುಮಾರ್ ಮುಖ್ಯಗುರು. ಮಸ್ಕಿ ತಾಲೂಕಿನ ಹಾಲಪುರದ ದಿ ಬೆಸ್ಟ್ ಪಬ್ಲಿಕ್ ಶಾಲೆಯಲ್ಲಿ ಒಂದಲ್ಲ ಒಂದು ವಿಶೇಷ ವಿಭಿನ್ನ ಕಾರ್ಯಕ್ರಮ ಇದ್ದೇ ಇರುತ್ತದೆ. ಅದರಂತೆ ಇಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಸಿ ನೆಡೆಸಿ ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ನಂತರ ಮುಖ್ಯ ಗುರು ರವಿಕುಮಾರ್ ತೋರಣದಿನ್ನಿ ಮಾತನಾಡಿ, ಇಂದು ವಿಶ್ವ ಪರಿಸರ ದಿನ. ನಾವೆಲ್ಲರೂ ಪರಿಸರ ಸಂರಕ್ಷಣೆ ಜಾಗೃತಿ ಮೂಡಿಸುವುದು ನಮ್ಮ ಜವಾಬ್ದಾರಿ. ಇದು ಕೇವಲ ಆಚರಣೆ ಒಂದು ದಿನ ಆಗದೆ ನಿರಂತರವಾಗಿ ನಡೆಯಲಿ. 1974ರಂದು ಅಧಿಕೃತವಾಗಿ ವಿಶ್ವ ಪರಿಸರ ದಿನ ಆಚರಣೆ ಜಾರಿಗೆ ಬಂತು. ಮತ್ತಷ್ಟು ಪರಿಸರ ಕಾಳಜಿ ಹೆಚ್ಚಾಗಿದ್ದು, ಹಾಗೆ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಬೇಕು. ಮಕ್ಕಳು ಆಚರಿಸುವ ಹುಟ್ಟು ಹಬ್ಬದಂದು ವೆಚ್ಚ ಕಡಿತಗೊಳಿಸಿ ಅದರ ಬದಲಾಗಿ ಗಿಡಗಳನ್ನು ಕೊಡುವ ರೂಢಿ ಮೈಗೂಡಿಸಿ ಪರಿಸರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕೆಂದು ತಿಳಿಸಿದರು. ಮಕ್ಕಳಿಗೆ ಪರಿಸರ ಚಿತ್ರಕಲೆ ಏರ್ಪಡಿಸಿ ಬಹುಮಾನ ವಿತರಿಸಿದರು. ಈ ವೇಳೆಯಲ್ಲಿ ಸಂಸ್ಥೆಯ ಉಪಾಧ್ಯಕ್ಷತೆ ಕೆ ಶೇಖರಪ್ಪ, ಕಾರ್ಯದರ್ಶಿ ಸಿದ್ದು ಬಿ, ಪ್ರಾಥಮಿಕ ವಿಭಾಗ ಮುಖ್ಯಗುರು ಕುಮಾರ್ ಮಸ್ಕಿ, ಶಿಕ್ಷಕರಾದ ಕೃಷ್ಣಮೂರ್ತಿ, ದೇವೇಂದ್ರ ಕುಮಾರ್, ಕುಪ್ಪಣ್ಣ, ಭೀರಪ್ಪ, ಅಭಿಷೇಕ್, ಶಿಕ್ಷಕಿಯರಾದ ವಿದ್ಯಶ್ರೀ, ಮಮತಾರಾಣಿ, ದುರ್ಗಾ ಹಾಗೂ ಇನ್ನಿತರರು ಇದ್ದರು. ವಿದ್ಯಾರ್ಥಿಗಳಿಗೆ ವಿಧ ವಿಧವಾದ ಗಿಡಗಳನ್ನು ಹಂಚಿದರು. ವಿದ್ಯಾರ್ಥಿಗಳು ಹರ್ಷ ವ್ಯಕ್ತಪಡಿಸಿದರು. ಆ ಪರಿಸರದ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನ ನೀವು ವಹಿಸ್ಕೊಂಡಾಗ ಮಾತ್ರ ನಮ್ಮ ನಂತರದ ಏನು ಪೀಳಿಗೆ ಬರ್ತದಲ್ಲ, ಆ ಪೀಳಿಗೆಗೆ ಒಂದು ಬಹುದೊಡ್ಡ ಸಹಾಯವನ್ನ ಮಾಡಿದಂಗೆ ಆಗ್ತದೆ. ಉದಾಹರಣೆ ನೋಡ್ರಿ, ಈ ಮಾರ್ಚ್, ಏಪ್ರಿಲ್ ಮತ್ತು ಮೇ ಮತ್ತು ಜೂನ್ ಇದೆಯಲ್ಲ, ಜೂನ್ 15ವರೆಗೆ ಇನ್ನು ಮಳೆ ಇಲ್ಲ. ನಮ್ಮೆಲ್ರಿಗೂ ಅನುಭವ ಆಗಿರ್ತದ ಒಂದು ಗಿಡದ ಮೌಲ್ಯ ಏನು, ಒಂದು ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಗಾಳಿಯ ಮಹತ್ವ ಏನು ಅನ್ನುವಂಥದ್ದು ನಮ್ಮೆಲ್ರಿಗೂ ಗೊತ್ತಾಗಿರ್ತದೆ. ಗೊತ್ತಾಗಿಲ್ಲ? ಸೊ ಗಾಳಿ ಎರಡು ರೀತಿಯಲ್ಲಿ ಇದೆ. ಒಂದು ಯಾಂತ್ರೀಕರಣದಾಗಿರ್ಬೋದು, ಇನ್ನೊಂದು ನೈಸರ್ಗಿಕವಾಗಿರ್ತಕ್ಕಂಥ ಗಾಳಿ. ನೈಸರ್ಗಿಕವಾಗಿರ್ತಕ್ಕಂಥ ಗಾಳಿಗೆ ನಾವೇನಾದ್ರೂ ಕೂತ್ಕೊಂಡಿದ್ದೀವಿ ಅಥವಾ ಮಲ್ಕೊಂಡಿದ್ದೀವಿ ಅಂತಂದ್ರೆ ಅದು ನಮ್ಮ ದೇಹಕ್ಕೆ ಏನ್ ಮಾಡ್ತಾ ಇತ್ತು ಅಂತಂದ್ರೆ ಆಕ್ಸಿಜನ್ ಅನ್ನು ಒದಗಿಸ್ತಾ ಇತ್ತು. ನಮ್ಮ ದೇಹ ಏನಾಗ್ತಾ ಇತ್ತು, ಒಳ್ಳೆ ರೀತಿಯಲ್ಲಿ ಆರೋಗ್ಯವಾಗಿರ್ತಾ ಇತ್ತು. ಆದ್ರೆ ನಮ್ಮಲ್ಲಿ ಗಿಡ ಮರ ಇರದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಫ್ಯಾನ್ ಗಾಳಿಗೆ ಮಲ್ಕೊಂತಾ ಇದ್ವಿ. ಆ ಫ್ಯಾನ್ಗಳು ಹೆಂಗ್ ಬರ್ತಾ ಇತ್ತು ಮೇಲೆ ಎಲ್ಲ. ಈಗ ಎಲ್ಲರೂ ಏನಿದೆಪ್ಪ ಅಂತಂದ್ರೆ RCS ಮನೆ ಇದೆ, ಅದೆಲ್ಲ ಸೂರ್ಯನ ಕಿರಣಕ್ಕೆ ಅದೆಲ್ಲ ಈಟಾಗಿ ಅಂದ್ರೆ ಶಾಖವನ್ನ ಪಡೆದುಕೊಂಡು ಆ ಶಾಖವನ್ನ ಫ್ಯಾನ್ ಗಾಳಿಯ ಮೂಲಕ ಅದೇನ್ ಮಾಡ್ತಾ ಇತ್ತು, ನಮ್ ದೇಹಕ್ಕೆ ಏನಾಗ್ತಾ ಇತ್ತು, ಬೆಡಿತಾ ಇತ್ತು. ಅದು ಏನಾಗ್ತಾ ಇತ್ತು ಅಂತಂದ್ರೆ ನಮ್ ದೇಹಕ್ಕೆ ಏನ್ ಮಾಡ್ತಾ ಇತ್ತು, ಅನಾರೋಗ್ಯವನ್ನ ಈಡು ಮಾಡ್ತಾ ಇತ್ತು. ಹಾಗಾಗಿ ನಮಗೆ ಹೆಚ್ಚು ನೈಸರ್ಗಿಕವಾಗಿರ್ತಕ್ಕಂಥ ಗಾಳಿ ಸಿಗಬೇಕು ಅಂತಂದ್ರೆ ನಾವು ಮೊದಲೇ ನಾವೇನ್ ಮಾಡ್ಬೇಕು ಅಂತಂದ್ರೆ ಪರಿಸರದ ಬಗ್ಗೆ ಅತ್ಯಂತ ಕಾಳಜಿಯನ್ನು ವಹಿಸಬೇಕು. ಬರ್ತ್ಡೇಗೆ ಮಿನಿಮಮ್ 1000 1500 ಖರ್ಚಾಗತ್ತ. ಮಿನಿಮಮ್ ಡ್ರೆಸ್ ಅಂತಂದ್ರೆ ನಾರ್ಮಲ್ ಡ್ರೆಸ್ ತಗೊಂಡ್ರೆ 500, ಒಂದು 300 ಕೇಕ್, ಹೌದಾ. ಮತ್ತೆ ಬರ್ತ್ಡೇಗೆ ಇನ್ವೈಟ್ ಮಾಡಿದರೆ ಒಂದು ಸ್ವಲ್ಪ ಏನಾದ್ರೂ ಸ್ನ್ಯಾಕ್ಸ್ ಟೈಪು, ಮತ್ತೆ ಎಲ್ರಿಗೂ ಚಾಕ್ಲೇಟು ಅಂತಂದ್ರೆ 1000 to 1500 ಖರ್ಚಾಗುತ್ತೆ ಪ್ರತಿ ಒಂದು ವರ್ಷಕ್ಕೆ. ಒಂದು ಮರ ಎಷ್ಟಪ್ಪ ಹಾಗಾದ್ರೆ? ನಾನು ನಿನ್ನೆ ತಗೊಂಬಂದಿನ ಕೇಪ್ ಸರ್, ನಾನು ಈಗ ತಗೊಂಬಂದಿ. ಈ ಮರ ಎಷ್ಟು ಇಲ್ಲಿ ತಗೊಂಬಂದಿವಲ್ಲ, 200 ಮರಗಳನ್ನು ತಗೊಂಬಂದಿವಿ. ಎಷ್ಟು ಮರ? ಕೇವಲ 3 ರೂಪಾಯಿ ಮತ್ತು 6 ರೂಪಾಯಿ. 6 ರೂಪಾಯಿಗೆ ಒಂದು ಮರ, ಇನ್ನೊಂದು ಮರ ಏನಿದೆ 3 ರೂಪಾಯಿ. ಸೈಜ್ ಮೇಲೆ ಡಿಪೆಂಡ್. ಅರ್ಥ ಆಗುತ್ತೆ ಹೇಳದ? ನೀವು 1500 ರೂಪಾಯಿ ಖರ್ಚು ಮಾಡಿ ಪ್ರಕೃತಿಗೆ ವಿರುದ್ಧವಾಗಿ ನಡ್ಕೊಳ್ತರೋ. ದನ ಕರಗಳನ್ನ ಸಾಕಿದ್ರು. ಆ ಮನಿಗೆ ಆಕಸ್ಮಿಕವಾಗಿ ಒಂದೆರಡು ಇಲಿಗಳು ಬಂದು ವಾಸ ಮಾಡಕತ್ತಿದ್ವು. ಆ ರೈತರಿಗೇನೋ ನಾವ್ ಹೆಂಗಾದ್ರೂ ಮಾಡಿ ನಮ್ಮ ಮನೆಯಿಂದ ಈ ಇಲಿಗಳನ್ನ ಓಡಿಸ್ಬೇಕು ಅಂತೇಳಿ ರೈತ ಏನ್ ಮಾಡ್ತಾನ, ಒಂದಿನ ಆ ಇಲಿ ಬೋನನ್ನ ತಂದಿಡ್ತಾನ. ಆ ಇಲಿ ಹೋಗಿ ಕೇಳುತ್ತ, ಆಯ್ತಪ್ಪ ಇಷ್ಟು ದಿನ ಚೆನ್ನಾಗಿದ್ವಿ, ರೈತ ಇನ್ಮೇಲೆ ಇಲಿ ಬೋನ್ ಇಟ್ಟನ್ ಮನ್ಯಾಗ, ನಾವ್ ಯಾವಾಗ ಆ ಬೋನ್ ಒಳಗ್ ಬಿದ್ದು ಸಾಯ್ತೀವೋ, ನಮಗೇನಾಗುತ್ತೋ ಅಂತೇಳಿ ಇಲಿ ಭಾಳ ಆತಂಕ ಆಗತ್ತ. ಅದಕ್ಕೆ ಹೋಗಿ ಇಲಿ ಅಲ್ಲೇ ಗೆಳೆಯರಾಗಿರ್ತಕ್ಕಂಥ ಕೋಳಿಯ ಸಹಾಯ ಕೇಳುತ್ತ. ಕೋಳಿ ಹೇಳುತ್ತ, ನೋಡೋಣ ರೈತ ಹಿಂಗ್ ಮಾಡಿಬಿಟ್ಟನ, ನನಗೆ ಸಾಯ್ಸಕ್ಕಂತ ಬೋನ್ ತಂದನ, ಏನಾದ್ರೂ ಸ್ವಲ್ಪ ಸಲಹೆ ಹೇಳು, ಇಲ್ಲ ನನಗೆ ಸ್ವಲ್ಪ ಸಹಾಯ ಮಾಡು ಅಂತ ಕೇಳುತ್ತ.
ಆದ್ರೆ ಕೋಳಿ ಏನಂತ ಇದು ನಿನಗ್ ಬಿಟ್ಟಿರೋ ವಿಚಾರಪ್ಪ, ನಿನಗ್ ಸಂಬಂಧಪಟ್ಟಿದ್ದು ನನಗ್ ಸಂಬಂಧಪಟ್ಟಿದ್ದಲ್ಲ, ನಾನ್ ಸೇಫ್, ಒಟ್ಟ ನಾನ್ ಆರಾಮದೀನಿ ಅಂತೇಳಿ ಕೋಳಿ ಹೇಳುತ್ತ. ಅದೇ ರೀತಿ ಕೋಳಿ ಬಿಟ್ಟು ಮತ್ತ ಕುರಿಗಳ ಬಲ್ಲಿ ಹೋಗುತ್ತಿಲ್ಲಿ, ಅಣ್ಣ ನೀನಾದ್ರೂ ಏನಾದ್ರೂ ಸಹಾಯ ಮಾಡು, ರೈತ ಹಿಂಗ್ ಮಾಡ್ಯಾನ, ನಾವೆಲ್ಲ ಬದುಕ್ಬೇಕಲ್ಲ, ನಾನು ಬದುಕ್ಬೇಕು